ದರ್ಶನ್ ಪಾಲಿಗೆ ದೇವರೇ ವರ ಕೊಟ್ಟರು ಪೂಜಾರಿ ಕೊಡ್ತಾ ಇಲ್ಲ. ಮತ್ತೆ ಕೋರ್ಟ್ ಮೆಟ್ಟಿಲೇರಿದ ಆರೋಪಿ ದರ್ಶನ್. ಜೈಲಿನಲ್ಲಿರೋ ದರ್ಶನ್ಗೆ ಇನ್ನೂ ಸಿಕ್ಕಿಲ್ವಾ ಕನಿಷ್ಠ ಸೌಲಭ್ಯ? ಕೋರ್ಟ್ ಆದೇಶ ಕೊಟ್ಟರು ದರ್ಶನ್ಗೆ ಜೈಲಲ್ಲಿ ಯಾವುದೇ ರೀತಿಯಾದಂತಹ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಅಳಲನ್ನ ತೋಡ್ಕೊಂಡಿದ್ದಾರೆ. ಜೈಲಿನಲ್ಲಿರೋ ದರ್ಶನ್ಗೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಕನಿಷ್ಠ ಸೌಲಭ್ಯ ಸಿಗ್ತಾ ಇಲ್ಲ. ಜೈಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಕೋರ್ಟ್ ಸೂಚನೆ ನೀಡಿದ್ರೂ ಕೂಡ ಸೌಲಭ್ಯವನ್ನ ನೀಡಿಲ್ಲ ಅಂತ ಹೇಳಿ ದೂರನ್ನ ಕೊಡಲಾಗಿದೆ. ಹಾಸಿಗೆ ದಿಂಬು ಸೇರಿ ಕನಿಷ್ಠ ಸೌಲಭ್ಯವನ್ನ ನೀಡೋದಕ್ಕೆ ಸೆಷನ್ಸ್ ಕೋರ್ಟ್ ಸೂಚನೆಯನ್ನು ನೀಡಿತು. ಆದರೆ ಇಲ್ಲಿಯವರೆಗೂ ಯಾವುದೇ ರೀತಿಯಾದಂತಹ ಸೌಲಭ್ಯವನ್ನ ನೀಡದ ಹಿನ್ನೆಲೆ ದರ್ಶನ್ ಪರ ವಕೀಲ ಸುನೀಲ್ ರಿಂದ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ನಟ ದರ್ಶನ್ ಅವರಿಗೆ ಜೈಲಿನಲ್ಲಿ ಹಾಸಿಗೆ ದಿಂಬು ಬೆಡ್ಶೀಟ್ ಅನ್ನ ನೀಡುವಂತೆ ಕೆಳ ಹಂತದ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಆದ್ರೆ ಇದಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಅವರು ಮತ್ತೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಹಿಂದಿನ ಸ್ಥಿತಿಯೇ ಮುಂದುವರೆದಿದೆ ಅಂತ ಹೇಳಿ ಅವರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಕೆಳ ಹಂತದ ಕೋರ್ಟ್ನಲ್ಲಿ ಅರ್ಜಿಯನ್ನ ಈಗ ಸಲ್ಲಿಕೆ ಮಾಡಲಾಗಿದೆ. ಸ್ವಲ್ಪ ವಿಷ ಕೊಟ್ಬಿಡಿ ಅಂತ ಹೇಳಿ ದರ್ಶನ್ ಅವರು ಹೇಳ್ಕೊಂಡಿದ್ರು. ಹೊರಗಡೆ ಓಡಾಡೋದಕ್ಕೆ ಬಿಡ್ತಾ ಇಲ್ಲ, ಸರಿಯಾದ ಸೌಲಭ್ಯವಿಲ್ಲ ಅಂತ ಹೇಳಿ ಅದು ಜಡ್ಜ್ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ಅದಾದ ನಂತರ ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಕೋರ್ಟ್ ಆದೇಶ ಕೊಟ್ಟರು ದರ್ಶನ್ಗೆ ಮೂಲಭೂತ ಸೌಕರ್ಯ ಅಂತಂದ್ರೆ ಅವರು ಕೋರ್ಟ್ ಹೇಳಿತ್ತು ಅವ್ರಿಗೆ ಹಾಸಿಗೆ ದಿಂಬನ್ನ ಕೊಡಿ ಅಂತ ಹೇಳಿ, ಕನಿಷ್ಠ ಸೌಲಭ್ಯವನ್ನ ಯಾಕೆ ನೀಡ್ತಾ ಇಲ್ಲ? ಇದೀಗ ದರ್ಶನ್ ಏನ್ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅಂತ. ದರ್ಶನ್ಗೆ ಕನಿಷ್ಠ ಸೌಲಭ್ಯ ಇಲ್ಲ ಅಂದ್ರೆ ಜೈಲ್ ಮ್ಯಾನ್ಯುಯಲ್ ನಲ್ಲಿ ಇರ್ತಕ್ಕಂಥ ಸೌಲಭ್ಯಗಳನ್ನ ಈಗಾಗಲೇ ಜೈಲು ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಹೆಚ್ಚುವರಿಯಾಗಿ ಬೆಡ್ಶೀಟು, ತಲೆದಿಂಬು ಮತ್ತೆ ಹಾಸಿಗೆಯನ್ನ ನೀಡಬೇಕು ಅನ್ನೋ ಒಂದು ಅರ್ಜಿಯನ್ನ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನಿದರ್ಶನವನ್ನ ನೀಡಬೇಕು ಜೈಲು ಅಧಿಕಾರಿಗಳಿಗೆ ಅನ್ನೋ ನಿಟ್ಟಿನಲ್ಲಿ ದರ್ಶನ್ ಪರ ವಕೀಲರು ಈ ಹಿಂದೆ ಸೆಷನ್ಸ್ ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ದರ್ಶನ್ ನ್ಯಾಯಾಧೀಶರ ಮುಂದೆ ಸಹ ಅವತ್ತು ಹಾಜರಾಗಿ ನನಗೆ ಜೈಲಿನಲ್ಲಿ ಬದುಕೋದಕ್ಕೆ ಆಗ್ತಾ ಇಲ್ಲ, ನನಗೆ ಒಂದು ದೊಡ್ಡ ವಿಷಯ ಕೊಟ್ಬಿಡಿ ಅಂತಕ್ಕಂಥ ಒಂದು ಮನವಿಯನ್ನ ಸಹ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸೂಚನೆ ಕೊಟ್ಟಂತ ನ್ಯಾಯಾಧೀಶರು ಏನು ಈ ಹಿಂದೆ ಸಲ್ಲಿಸಿದಂತ ಒಂದು ಹಾಸಿಗೆ ದಿಂಬು ಮತ್ತೆ ಬೆಡ್ಶೀಟ್ ಅನ್ನ ಕೋರಿ ಸಲ್ಲಿಸಿದಂತ ಅರ್ಜಿಗೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನ ಸಹ ಕೊಟ್ಟಿದ್ರು. ಜೈಲು ಮ್ಯಾನ್ಯುಯಲ್ ಪ್ರಕಾರ ಏನೆಲ್ಲ ಕನಿಷ್ಠ ಸೌಲಭ್ಯಗಳನ್ನ ಕೊಡಬಹುದು ವಿಚಾರಣಾಧೀನ ಕೈದಿಗಳಿಗೆ, ಆ ಒಂದು ಸೌಲಭ್ಯಗಳನ್ನು ಒದಗಿಸುವಂತ ಸೂಚನೆ ಕೊಟ್ಟು ಜೊತೆಗೆ ಆ ಬ್ಯಾರಕ್ ಮುಂದೆ ವಾಕ್ ಮಾಡೋದಕ್ಕೆ ಒಂದು ಸೂಚನೆಯನ್ನ ಸಹ ಕೊಟ್ಟಿದ್ರು. ಇಲ್ಲಿ ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ಈ ಹಿಂದೆ ಜಾಮೀನು ಅರ್ಜಿಯನ್ನ ವಜಾ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಐಷಾರಾಮಿ ಅಂದ್ರೆ ಸೌಲಭ್ಯಗಳನ್ನ ಅಲ್ಲಿ ಕೊಡಬಾರ್ದು, ಅದು ಕೊಟ್ರೆ ಜೈಲು ಅಧಿಕಾರಿಗಳನ್ನ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ ಅಂತಕ್ಕಂತ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನ ಸಹ ಕೊಟ್ಟಿದ್ರು. ಇಲ್ಲಿ ಆ ಮ್ಯಾನ್ಯುಯಲ್ ನಲ್ಲಿ ಇರ್ತಕ್ಕಂಥ ಕನಿಷ್ಠ ಸೌಲಭ್ಯಗಳನ್ನ ನೀಡೋದಕ್ಕೆ ನಮ್ಮ ಸೆಷನ್ಸ್ ಕೋರ್ಟ್ ಆದೇಶವನ್ನ ನೀಡಿದ್ರು ಸಹ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದನ್ನ ಗಮನದಲ್ಲಿಟ್ಕೊಂಡು ಜೈಲು ಅಧಿಕಾರಿಗಳು ಒಂದು ರೀತಿಯಾಗಿ ಈ ಒಂದು ಕೆಳ ಹಂತದ ಸೆಷನ್ಸ್ ಕೋರ್ಟ್ ಕೊಟ್ಟಂತ ನ್ಯಾಯ ಆದೇಶ ಏನಿದೆ ಅದನ್ನ ಪಾಲನೆ ಮಾಡೋದಕ್ಕೆ ಹಿಂದೇಟನ್ನ ಆಗ್ತಾ ಇದ್ದಾರೆ. ಹೀಗಾಗಿ ಯಾವುದೇ ರೀತಿಯಾದಂತ ಹೆಚ್ಚುವರಿಯಾಗಿ ದರ್ಶನ್ಗೆ ನೀಡಬೇಕಾಗಿ ಏನು ಒಂದು ಆದೇಶವನ್ನು ಕೊಟ್ಟರು ಅದನ್ನ ಪಾಲಿಸ್ತಾ ಇಲ್ಲ ಅಂತಕ್ಕಂಥ ಆರೋಪವನ್ನ ಇವತ್ತು ಮತ್ತೆ ದರ್ಶನ್ ಪರ ವಕೀಲರಾದ ಸುನೀಲ್ ಕುಮಾರ್ ಅವರು ಒಂದು ಸಲ್ಲಿಸಿರ್ತಕ್ಕಂಥ ನ್ಯಾಯಾಂಗ ನಿಂದನೆ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಕೋರ್ಟ್ ಆದೇಶವಿದ್ರೂ ಸಹ ಜೈಲಾಧಿಕಾರಿಗಳು ಆದೇಶವನ್ನ ಪಾಲನೆ ಮಾಡ್ತಾ ಇಲ್ಲ. ಇಲ್ಲಿವರೆಗೆ ದರ್ಶನ್ಗೆ ಯಾವುದೇ ರೀತಿಯಾದಂತಹ ಹಾಸಿಗೆ ದಿಂಬು ಜೊತೆಗೆ ಏನ್ ಬೆಡ್ಶೀಟ್ ಅನ್ನ ಕೊಟ್ಟಿಲ್ಲ ಅನ್ನೋ ರೀತಿಯಾಗಿ ತಮ್ಮ ಏನು ನ್ಯಾಯಾಂಗ ನಿಂದನೆ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೈಲು ಅಧಿಕಾರಿಗಳ ವಿರುದ್ಧ ಈ ಒಂದು ನ್ಯಾಯಾಂಗ ನಿಂದನ ಅರ್ಜಿಯನ್ನ ಸಲ್ಲಿಸಿ ಆ ಒಂದು ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ನಲ್ಲಿ ಸಹ ಒಂದು ವಿಚಾರಣೆ ನಡೆಸೋದಕ್ಕೆ ಒಂದು ವರ್ಗಾವಣೆ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಸಹ ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ಈ ಅರ್ಜಿಯ ವಿಚಾರಣೆಯನ್ನ
ಪರಿಗಣನೆಗೆ ತೆಗೆದುಕೊಂಡಿರ್ತಕ್ಕಂತ ಸೆಷನ್ಸ್ ಕೋರ್ಟ್ ನ ನ್ಯಾಯಾಧೀಶರು ಸೆಪ್ಟೆಂಬರ್ 17ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಆವತ್ತು ನಡೀತಕ್ಕಂತ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಆಕ್ಷೇಪಗಳನ್ನ ಸಲ್ಲಿಸಬೇಕು ಅದಕ್ಕೆ ಸಹ ಒಂದು ಸೂಚನೆಯನ್ನ ಜೈಲು ಅಧಿಕಾರಿಗಳಿಗೆ ನೀಡಿದ್ದಾರೆ. ಮುಂದೆ ಸೆಪ್ಟೆಂಬರ್ 17ನೇ ತಾರೀಕು ಏನೆಲ್ಲ ಈ ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಜೈಲು ಅಧಿಕಾರಿಗಳನ್ನು ಸಹ ವಿಚಾರಣೆ ಮಾಡಲಾಗುತ್ತೆ. ಯಾವ ಕಾರಣಕ್ಕಾಗಿ ಕೊಡ್ತಾ ಇಲ್ಲ ಅನ್ನೋದು ಆವತ್ತು ಏನು ಉತ್ತರವನ್ನ ಜೈಲು ಅಧಿಕಾರಿಗಳು ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ ಮಂಜುನಾಥ್.